ಪಾವಗಡದ ಸುಪ್ರಸಿದ್ಧ ಶನಿಮಹಾತ್ಮ ದೇವಸ್ಥಾನದಲ್ಲಿ ಕಳೆದ 25 ವರ್ಷಗಳಿಂದ ಅರ್ಚಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಕೃಷ್ಣಶಾಸ್ತ್ರಿ 49 ವರ್ಷ ಭಾನುವಾರ ನಿಧನರಾಗಿದ್ದಾರೆ. ಹೃದಯ ಸಂಬಂಧಿ ಕಾಯಿಲೆಯಿಂದ ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಭಾನುವಾರ ಮೃತಪಟ್ಟಿದ್ದಾರೆ. ಮೃತರಾದ ಕೃಷ್ಣಶಾಸ್ತ್ರಿಯವರಿಗೆ ಪತ್ನಿ ಮತ್ತು 2 ಹೆಣ್ಣು ಮಕ್ಕಳಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಇನ್ನು ಎಸ್ಎಸ್ಕೆ ನೌಕರರ ಸಂಘ, ಎಸ್ಎಸ್ಕೆ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಿರ್ದೇಶಕರು ಹಾಗೂ ಸದಸ್ಯರುಗಳು ಕೃಷ್ಣಶಾಸ್ತ್ರಿಯವರ ನಿಧನಕ್ಕೆ ಕಂಬನಿ ಮಿಡಿದಿದ್ದಾರೆ. ವೀರಮ್ನಹಳ್ಳಿ ಗೇಟ್ನ ತೋಟದ ಬಳಿಯೊಂದರಲ್ಲಿ ಈಜುಕೊಳವನ್ನು ನಿರ್ಮಾಣ ಮಾಡಿ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳದೇ ಇರುವುದರಿಂದ ಶನಿವಾರ ಸಂಜೆ ಪಾವಗಡ ಪಟ್ಟಣದ ಕನುಮನಕೆರೆಯ ತಾಹೀರ್ ಎಂಬ 13 ವರ್ಷದ ಬಾಲಕ ಮೃತಪಟ್ಟಿದ್ದಾನೆ. ಪ್ರಕರಣ ಪಾವಗಡ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು, ಭಾನುವಾರ ನಡೆದ SC/ST ಕುಂದುಕೊರತೆಗಳ ಸಭೆಯಲ್ಲಿ ಈ ವಿಚಾರವನ್ನು ದಲಿತ ಮುಖಂಡರುಗಳು ಪಾವಗಡ ಪೊಲೀಸ್ ಠಾಣಾ CPI ಸುರೇಶ್ ಅವರ ಗಮನಕ್ಕೆ ತಂದರು. ಪಾವಗಡ ಪೊಲೀಸ್ ಠಾಣಾ ಸುತ್ತಮುತ್ತ 3-4 ಕಡೆ ಈಜು ಕೊಳಗಳನ್ನು ನಿರ್ಮಿಸಿ ಯಾವುದೇ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳದೇ ಇರುವುದರಿಂದ ಇಂತಹ ಅನಾಹುತಗಳಾಗುತ್ತಿದ್ದು, ಅಂಥವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಪಾವಗಡ ಪಟ್ಟಣದಲ್ಲಿ ಭಾನುವಾರ ನಡೆದ SC/ST ಕುಂದುಕೊರತೆಗಳ ಸಭೆಯಲ್ಲಿ SC/ST ಮುಖಂಡರುಗಳು ಪಾವಗಡ ಪೊಲೀಸ್ ಠಾಣಾ CPI ಅವರ ಗಮನಕ್ಕೆ ತಂದರು. ಸೇಫ್ಟಿ ಪ್ರಿಕಾಷನ್ಸ್ ಏನೂ ಇಲ್ಲ, ಟ್ರೈನರ್ಸ್ ಇಲ್ಲ, ₹100 ತಗೊಳ್ಳೋದು, ಚಿಕ್ಕ ಹುಡುಗನ ಸಂಘ ಹೋಗೋದು, ಒಳಗಡೆ ಹೋಗೋದು, ಆಡೋದು, ಬರೋದು ಅಲ್ಲ, ಎಲ್ಲರಿಗೂ ಮಾಡಿ ಸರ್. ಯಾಕಂದರೆ ವಿತೌಟ್ ಲೈಸೆನ್ಸ್ ಎಲ್ಲ ಹೇಳ್ತಾರೆ. ಅದಕ್ಕೆ ಆದಂಥ ಕೆಲವು ನಿಯಮಗಳಿರ್ತದೆ. ಚಿಕ್ಕ ಹುಡುಗ ಕೇಸ್ ಇಶ್ಯೂ ಮಾಡಿದ್ದೀನಿ ಆಯ್ತು, ಈಗ ಎಲ್ಲರಿಗೂ ಮಾಡಿ ಅಂತಾರೆ. ಈಗ ರಾಯಲಲ್ಲಿ ಒಂದಿದೆ ಮತ್ತು ರಾಜವಂತಿಯಲ್ಲಿ ಒಂದಿದೆ. ರಾಜವಂತಿ ಅಂತ ಇನ್ನೂ ಏನೂ ಇಲ್ಲ. ಅವ್ರಿಗೆ ನೋಟಿಫಿಕೇಶನ್ ಮಾಡೋದು ಸುಮ್ಮನೆ ಗುಂಡಿಗಳು ದೊಡ್ಡದು, ಅದಕ್ಕೆ ₹50 ಕೊಟ್ಟು ತುಂಬ್ಕೋದು, ಬರೋದು. ಇನ್ನು ಅಪರಾಧ ಪ್ರಕರಣಗಳನ್ನು ಕಡಿಮೆ ಮಾಡಲು ಕಡ್ಡಾಯವಾಗಿ ಪಾವಗಡ ಪಟ್ಟಣದ ಎಲ್ಲ ಅಂಗಡಿ ಮಾಲೀಕರು CCTVಗಳನ್ನು ಅಳವಡಿಸಿಕೊಳ್ಳಲು ಮಾಹಿತಿಯನ್ನು ಹೆಚ್ಚು ಪ್ರಚಾರ ಮಾಡಬೇಕೆಂದು ಪಾವಗಡ ಪೊಲೀಸ್ ಠಾಣಾ CPI ಸುರೇಶ್ ಅವರು SC/ST ಮುಖಂಡರುಗಳಿಗೆ ತಿಳಿಸಿದರು. ಕನ್ಸರ್ನ್ ಕೊಟ್ಟಿದ್ದೀನಿ. ಒಂದ್ಸಾರಿ ಮಾಡಿದ್ಮೇಲೆ ಒಂದ್ಸಾರಿ ಕ್ಯಾಮ್ರಾ ಹಾಕಂತಲೇ ಕ್ಯಾಮ್ರಾ ಒಳಗಡೆ ತಿರ್ಸಲ್ಲ, ಅವರು ಅಲ್ಲೇ ಇರ್ತದೆ. ನಾವೇನು ದಿನ ತೆಗೆಯ ಕ್ಯಾಮ್ರಾ ಅಂತ ನಾವು ನೋಡಲ್ಲ. ಅದೇನೋ ಅನ್ಟುವರ್ಡ್ಸ್ ಇನ್ಸಿಡೆಂಟ್ ಆಯಿತು, ನಾವು ಆವಾಗ ಹೋಗ್ತೀವಿ, ತೆಗೆಯಪ್ಪ ಒಂಚೂರು ಕ್ಯಾಮ್ರಾ, ಯಾವನ ಕಳ್ಳ ಬಂದಿದ್ದಾನೆ, ಇನ್ನೇನೋ ಕದ್ಕೊಂಡೋಗಿದ್ದಾನೆ, ನಿನ್ನ ಕ್ಯಾಮ್ರಾದಲ್ಲಿ ಏನಾದರೂ ಸಿಗ್ತಾ ಅಂತ. ಇವತ್ತಿನ ದಿವಸ ಕಳ್ಳರು ಇರಾನಿ ಗ್ಯಾಂಗ್ ಇರ್ಬೋದು, ಅಥವಾ ನಮ್ಮ 4-5 ಗಾಡಿ ಹೋಗಿದ್ದಾವೆ ಇಲ್ಲಿ ಟೌನಲ್ಲಿ. ಕಳ್ಳ ನಲಿಗಾನಹಳ್ಳಿ ಒಂದು ಕಾಮಾಕ್ಷಿ ಪಾಳ್ಯದಲ್ಲಿ ಲಾಕ್ ಆಗಿದ್ದಾನೆ. ಅವರು CC ಕ್ಯಾಮ್ರಾ ಏನಾದರೂ ಇದೆಯಾ ಸರ್ ಅಂತ ಕೇಳ್ತಾ ಇದ್ದಾರೆ. ಅವ್ರಿಗೆ ಕೋರಿ ಮಾಡಿಕೊಡ್ತೀವಿ ಸರ್, ಅವ್ರೇನು ಹೇಳ್ತಾ ಇಲ್ಲ, CC ಕ್ಯಾಮ್ರಾ ಇದೆಯಾ ಅಂತ. ಈ ಥರ ಪರಿಸ್ಥಿತಿ ಇದೆ. ಇದಕ್ಕೆ 4 ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳು ಕವರ್ ಮಾಡ್ತಾರೆ. ಒಂದು ಅಂಬೇಡ್ಕರ್ ಸರ್ಕಲಲ್ಲಿ 4 ಕ್ಯಾಮ್ರಾ ಹಾಕ್ತಾರೆ. ಈ ಕಡೆ ರೋಡ್ಗೊಂದು, ಆ ಕಡೆ ರೋಡ್ಗೊಂದು, ಈ ಕಡೆ ರೋಡ್ಗೊಂದು, ಇನ್ನೊಂದು ಕ್ಯಾಮ್ರಾ ಯಾವ್ದು ನಾವು ಹೆಂಗೆ ಹೇಳಿದ್ರೆ ಯಾವ ಕಡೆ ಹೇಳಿದ್ರೆ ಆ ಕಡೆ ಹೋಗ್ತಾರೆ. ಆಮೇಲೆ SSK ಸರ್ಕಲಲ್ಲಿ ಒಂದು ಹಾಕ್ತಾರೆ, ಅದೆಲ್ಲ ಮಾತಾಡಿದ್ದೀವಿ. ಆಮೇಲೆ ಕನಕದಾಸ ಸರ್ಕಲಲ್ಲಿ ಹಾಕ್ತಾರೆ. ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸು ಅದ್ರದ್ದು ಡಿಸ್ಪ್ಲೇ ಬಂದು ನಮ್ಗೆ ಹಾಕ್ಕೊಡ್ತಾರೆ. ಮೀನ್ ವೈಲು ಬಸ್ ಸ್ಟ್ಯಾಂಡಲ್ಲಿ ತೊಗೊಂಡೋಗಿ ತೋರಿಸಿದ್ದೀನಿ. ಬಸ್ ಸ್ಟ್ಯಾಂಡಲ್ಲಿ ಒಂದೇ ಒಂದು ಕ್ಯಾಮ್ರಾ ಇಲ್ಲ ಬಸ್ ಸ್ಟ್ಯಾಂಡಲ್ಲಿ. ಅದಕ್ಕೆ ಎಲ್ಲರೂ ಮೊನ್ನೆ ವಿಸಿಟ್ ಮಾಡಿ ಹೇಳಿದ್ದೀನಿ, ಲೆಟ್ರ್ ಹೋಗಿದೆಯಾ, ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀರಾ, ಆಯಿತು, ನನಗೊಂದು ಕಾಪಿ ಹಾಕಿ ನಾನು ಒಂದು ಸಾರಿ ಹಾಕ್ಬಿಟ್ಟು ಅವ್ರಿಗೆ ಮಾತಾಡ್ತೀನಿ. ಬಸ್ ಸ್ಟ್ಯಾಂಡಲ್ಲಿ ಅವ್ರು ಹಾಕ್ಕೊಡ್ತಾರೆ. ಈಗ ಭಾನುವಾರ ಪಾವಗಡ ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಆಚರಿಸಲಾಯಿತು. ಈ ವೇಳೆ ಕಾಂಗ್ರೆಸ್ ಮುಖಂಡ ಬೆಳ್ಳಿಬಟ್ಟಲು ಚಂದ್ರಶೇಖರ ರೆಡ್ಡಿ, ರೈತ ಸಂಘದ ಅಧ್ಯಕ್ಷರಾದ ನರಸಿಂಹರೆಡ್ಡಿ, ಚಿಂತಲರೆಡ್ಡಿ, ನಾಗಾರ್ಜುನ ರೆಡ್ಡಿ, ನಿವೃತ್ತ ಶಿಕ್ಷಕ ರಾಮಾಂಜನ ರೆಡ್ಡಿ ಮತ್ತು ಕಸ್ಮಾ RI ರಾಜಗೋಪಾಲ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಪಾವಗಡ ಪಟ್ಟಣದ ತಿಮ್ಮಾನಾಯಕನ ಪೇಟೆ ಬಳಿ ನೂತನವಾಗಿ ನಿರ್ಮಾಣ ಆಗಿರುವ ರೈಲು ನಿಲ್ದಾಣವನ್ನು ವೀಕ್ಷಿಸಲು ಇದೇ ಮೇ 26ರಂದು ರೈಲ್ವೆ ಸಚಿವರಾದ ಸೋಮಣ್ಣ ಆಗಮಿಸಲಿದ್ದಾರೆಂದು ಪಾವಗಡ ಶಾಸಕರಾದ ಮಾಹಿತಿಯನ್ನು ತಿಳಿಸಿದ್ದಾರೆ. ಮಂಗಳವಾರ 11 ಗಂಟೆಗೆ ದೊಡ್ಡಹಳ್ಳಿ ರೈಲ್ವೆ ಸ್ಟೇಷನಿಂದ ಇನ್ಸ್ಪೆಕ್ಷನ್ ಇದೆ ಅಂತ ಹೇಳಿದ್ರು. ಮಾನ್ಯ ಸಚಿವರು ಬಂದ ಮೇಲೆ ಅವ್ರ ಜೊತೆ ಚರ್ಚೆ ಮಾಡಿ ಇನ್ನೂ ಪಾವಗಡದವರೆಗೂ ಟ್ರಯಲ್ ರನ್ ಆಗಿದೆ, ಸಿಗ್ನಲ್ಸ್ ಆಗಿದೆ, ಎಲ್ಲನೂ ಆಗಿದೆ. ಈಗ ಸಚಿವರು ಡಿಸೆಂಬರಲ್ಲಿ ಮಾಡೋಣ ಉದ್ಘಾಟನೆ ಅಂತ ಹೇಳಿದ್ರು. ಏನಾದರೂ ಬೇಗ ಆದರೆ ಇನ್ನೂ ಅನುಕೂಲ, ಒಳ್ಳೆಯದೇ ಅಲ್ವಾ? ಅಲ್ಲಿವರೆಗೂ ಕೇರಂಪುರದಲ್ಲಿ ಮಾಡ್ಬೋದಲ್ಲ ಅಂತ. ಕೇರಂಪುರ ಕ್ಲಿಯರ್, ಲಾಸ್ಟ್ 2 years ಬ್ಯಾಕೆ ಕ್ಲಿಯರ್ ಆಗಿದೆ. ಹೌದು. ಕೇರಂಪುರ ಕ್ಲಿಯರ್ ಇದೆ, ಪಾವಗಡ ಕ್ಲಿಯರ್ ಇದೆ.
ಸಚಿವರ ಜೊತೆ ಚರ್ಚೆ ಮಾಡಿ ನಾಳೆ ನಾಡಿದ್ದು ನಿಮ್ಗೆ ತಿಳಿಸ್ತೀವಿ. ಗಾಂಧಾರಿ ವಿದ್ಯೆಯ ಒಂದು ಬೆನ್ನ ಹಿಂದೆ ವಸ್ತುಗಳನ್ನು ಗುರುತಿಸುವ ಒಂದು ಗಾಂಧಾರಿ ವಿದ್ಯೆಯನ್ನು ಪಾವಗಡ ಪಟ್ಟಣದ ಬ್ರೈಟ್ ಫ್ಯೂಚರ್ CEO ಶ್ರೀಧರ್ ಗುಪ್ತಾ ಅವರು ತರಬೇತಿಯನ್ನು ನೀಡ್ತಾ ಇದ್ದಾರೆ. ವೆರಿ ಗುಡ್. ಇವಾಗ ನೀನೇ ಯಾವುದಾದ್ರು ಒಂದು ಕಲರ್ ತಗೋ. ವೆರಿ ಗುಡ್. ಇವಾಗ ಇನ್ನೊಂದು ಕಲರ್, ನೀನು ಯಾವುದಾದ್ರು ಒಂದು ಕಲರ್ ತಗೋ. ವೆರಿ ಗುಡ್. ವೆರಿ ಗುಡ್. ನಿಮ್ಮ ಮಕ್ಕಳು ಸಹ ಈ ಒಂದು ಗಾಂಧಾರಿ ವಿದ್ಯೆಯನ್ನು ಕಲಿಯಬೇಕಾದರೆ ಪಾವಗಡ ಪಟ್ಟಣದ ಬ್ರೈಟ್ ಫ್ಯೂಚರ್ ಕಂಪ್ಯೂಟರ್ ಕೇಂದ್ರವನ್ನು ಸಂಪರ್ಕಿಸಿ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಗ್ರತೆ ನೀಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.